ಇನ್ನು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಲ್ಲಿ ವಿಪಕ್ಷಗಳು ಈಗ ಫೇಲ್ಯೂರ್ ಆದಂತೆ ಕಾಣಿಸ್ತಾ ಇದೆ. ಸಂಪುಟ ಸಹೋದ್ಯೋಗಿಗಳಿಗೆ ಶಹಬಾಷ್ ಅಂತ ಈಗ ಸಿಎಂ ಹೇಳಿದ್ದಾರೆ. ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಲ್ಲಿ ವಿಪಕ್ಷಗಳು ಫೇಲ್ಯೂರ್ ಆದಂತೆ ಕಾಣಿಸ್ತಾ ಇದೆ. ಸಂಪುಟ ಸಹೋದ್ಯೋಗಿಗಳಿಗೆ ಶಹಬಾಷ್ ಅಂತ ಸಿಎಂ ಹೇಳಿದ್ದಾರೆ. ಸಂಪುಟ ಸಭೆಯಲ್ಲಿ ಸಹೋದ್ಯೋಗಿಗಳಿಗೆ ಸಿಎಂ ಸಂದೇಶ ರವಾನೆ ಮಾಡಿದ್ದಾರೆ. ಮನೆಯೊಂದು ಮೂರು ಬಾಗಿಲಿನಂತೆ ವಿಪಕ್ಷಗಳ ಪರಿಸ್ಥಿತಿ ಈಗ ಎದುರಾಗ್ತಾ ಇದೆ. ವಿಪಕ್ಷಗಳು ಜವಾಬ್ದಾರಿ ನಿಭಾಯಿಸುವಲ್ಲಿ ವಿಫಲವಾಗಿದ್ದಾವೆ. ಒಗ್ಗಟ್ಟಿನ ಕೊರತೆ ಎದ್ದು ಕಾಣಿಸ್ತಾ ಇದೆ. ನೋ ಡೌಟ್ ಎಲ್ಲ ಬಿಲ್ಗಳನ್ನು ಪಾಸ್ ಮಾಡಿ ಯಶಸ್ವಿಯಾಗಿದ್ದೀವಿ. ಕೇಂದ್ರದ ವಿರುದ್ಧ ನಿರ್ಣಯಗಳನ್ನು ನಾವು ಪಾಸ್ ಮಾಡಿದ್ದೀವಿ. ಆದರೆ ವಿಪಕ್ಷಗಳು ಬಿಲ್ಗಳಿಗೆ ತಡೆಯೊಡ್ಡುವಲ್ಲಿ ವಿಫಲವಾಗಿದೆ ಅಂತ ಸಿದ್ದರಾಮಯ್ಯನವರು ಹೇಳಿದರು. ಒಂದು ಕಡೆ ಈಗ ಆಂತರಿಕ ಕಚ್ಚಾಟ ಕಮಲಕಲಿಗಳಲ್ಲಿ ಎದ್ದು ಕಾಣಿಸ್ತಾ ಇದೆ. ಜೊತೆಗೆ ಒಗ್ಗಟ್ಟಿನ ಕೊರತೆ ಅಂತೂ ದೊಡ್ಡ ಮಟ್ಟದಲ್ಲಿದೆ. ಯಾಕಂದರೆ ಯತ್ನಾಳ್ದು ಒಂದು ದಿಕ್ಕಾದರೆ ವಿಜಯೇಂದ್ರಂದೇ ಮತ್ತೊಂದು ದಿಕ್ಕು. ನೇರವಾಗಿ ವಿಜಯೇಂದ್ರಗೆ ಅವರು ಕಲೆಕ್ಷನ್ ಗಿರಾಕಿ ಅಂತ ಹೇಳಿಬಿಟ್ರು. ಅವರೇನು ರೈತ ನಾಯಕನೂ ಅಲ್ಲ ಏನೂ ಅಲ್ಲ ಅಂತಲೂ ಹೇಳಿಬಿಟ್ರು. ಇವೆಲ್ಲವೂ ಕೂಡ ಅವರಿಗೆ ಉಚ್ಚಾಟನೆ ಆಗಿರ್ಬೋದು ಯತ್ನಾಳ್, ಆದರೂ ಬಿ ಜೆ ಪಿಯ ಒಂದು ಭಾಗನೇ ಅಲ್ವ ಅವರು. ಹಾಗಾಗಿ ಒಂದು ಕಡೆ ಯತ್ನಾಳ್ ಹೇಳ್ತಾ ಇರುವಂತಹ ಹೇಳಿಕೆ, ಸ್ವಪಕ್ಷದ ವಿರುದ್ಧನೇ ಈಗ ಕೊಡ್ತಾ ಇರುವಂತಹ ಹೇಳಿಕೆಗಳು ನಿಜಕ್ಕೂ ರಾಜ್ಯ ಬಿ ಜೆ ಪಿ ವಲಯದಲ್ಲಿ ಒಂದು ಕಡೆ ಆಕ್ರೋಶ ವ್ಯಕ್ತವಾಗ್ತಾ ಇದ್ರು, ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇದೆ. ಅದನ್ನು ಸರಿಪಡಿಸ್ಕೊಳ್ಬೇಕು. ಮತ್ತು ಎಷ್ಟು ಸಾಲು ಸಾಲು ಸಮಸ್ಯೆಗಳು, ಸಾಲು ಸಾಲು ಹಗರಣಗಳು ಕಣ್ಮುಂದೆ ಇದ್ದರೂ ಕೂಡ ಅದನ್ನು ಸರಿಯಾಗಿ ನಿಭಾಯಿಸುವಲ್ಲಿ ಬಿ ಜೆ ಪಿಗರು ಫೇಲ್ಯೂರ್ ಆಗಿದ್ದು ಖಂಡಿತವಾಗ್ಲೂ ಹೌದು. ಸಾಕಷ್ಟು ಬಿಲ್ ಪಾಸ್ ಆಗಿದ್ದಂತೂ ಹೌದು. ಅದನ್ನು ಈಗ ಶಹಬಾಷ್ ಹೇಳ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯನವರು ಸ್ವಪಕ್ಷದ ಸಚಿವರುಗಳಿಗೆ. ಇನ್ನು ಇಲಾಖೆಗಳಲ್ಲಿ ಏನೇ ಸಮಸ್ಯೆಗಳಿದ್ರೂ ಗಮನಕ್ಕೆ ತನ್ನಿ. ಬಹಿರಂಗವಾಗಿ ನೀವು ಸಚಿವರು ಮಾತಾಡಬೇಡಿ. ಕೇಂದ್ರ ಸರ್ಕಾರದಿಂದ ನಮಗೆ ಕಿಂಚಿತ್ತೂ ಸಹಕಾರ ಇಲ್ಲ. ಇಲಾಖೆಗಳಿಗೆ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆ ಇದ್ರೂ ನಮ್ಮ ಗಮನಕ್ಕೆ ತನ್ನಿ. ಇದನ್ನೇ ಮಾಧ್ಯಮಗಳ ಮುಂದೆ ನೀವು ಒತ್ತಿ ಒತ್ತಿ ಹೇಳಿ. ಸದನದಲ್ಲಿ ನಾನು ಖಡಕ್ಕಾಗಿ ಉತ್ತರ ನೀಡ್ತೀನಿ. ವಿಪಕ್ಷಗಳ ಧ್ವನಿ ಅಡಗಿಸಬೇಕು ಅಂತ ಸಿಎಂ ಆಪ್ತ ವಲಯದಲ್ಲಿ ಸಚಿವರುಗಳಿಗೆ ಕಿವಿ ಮಾತು ಹೇಳಿದ್ದಾರೆ. ಇಲಾಖೆಗಳಲ್ಲಿ ಏನೇ ಸಮಸ್ಯೆಗಳಿದ್ರೂ ಅದು ನನ್ನ ಗಮನಕ್ಕೆ ತನ್ನಿ, ಬಹಿರಂಗವಾಗಿ ಹೇಳಬೇಡಿ. ಕೆಲವೊಂದು ಹೇಳಿಕೆಗಳು ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ಮತ್ತು ನಿಮ್ಮ ಇಲಾಖೆಗೂ ಕೂಡ ಕೆಟ್ಟ ಹೆಸರು. ಆ ನಿಟ್ಟಿನಲ್ಲಿ ನಮ್ಮ ಗಮನಕ್ಕೆ ತಂದೆ ಅದಕ್ಕೆ ನಾವು ಇದೀವಲ್ವಾ, ಸರಿ ಮಾಡಿಸ್ತೀವಿ. ಜೊತೆಗೆ ವಿಪಕ್ಷವನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸೋಬೇಕು. ಆ ರೀತಿಯಾಗಿ ಗಟ್ಟಿ ಧ್ವನಿಯಲ್ಲಿ ಮಾತಾಡಿ. ಮತ್ತು ಕೇಂದ್ರ ಸರ್ಕಾರದಿಂದ ನಮಗೆ ಏನೂ ಅನುದಾನ ಬರ್ತಾ ಇಲ್ಲ, ಯಾವುದೇ ರೀತಿಯಾದಂಥ ಸಹಾಯ ಆಗ್ತಾ ಇಲ್ಲ. ಹಾಗಾಗಿ ನಾವು ಅದನ್ನು ಮಾಧ್ಯಮದ ಮುಂದೆ ಒತ್ತಿ ಒತ್ತಿ ಹೇಳಬೇಕು ಅಂತ ಸಂಪುಟ ಸಹೋದ್ಯೋಗಿಗಳಿಗೆ ಸಿದ್ದರಾಮಯ್ಯನವರು ಶಹಬಾಷ್ ಹೇಳೋದ್ರ ಜೊತೆಗೆ ಕೆಲವೊಂದು ಸಂದೇಶಗಳನ್ನು, ಕಿವಿ ಮಾತನ್ನು ಕೂಡ ಈಗ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.